ಈ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಅಂದರೆ ಇದೊಂದು ಅನುದಾನಿತ ಶಿಕ್ಷಣ ಸಂಸ್ಥೆಯಾಗಿದೆ. ಕಡಕಲಾಟ ಶಿಕ್ಷಣ ಸಂಸ್ಥೆ, ಕಡಕಲಾಟ, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ. ಇಲ್ಲಿ ಕೂಡ ಬೇಕಾಗಿದ್ದಾರೆ ಅಂತೆ. ಎನ್ ಜೋಶಿ ಪ್ರೌಢಶಾಲೆ ಕಡಕಲಾಟದಲ್ಲಿ ನಿವೃತ್ತಿಯಿಂದ ರಿಕ್ತವಾದ ಅನುದಾನಿತ ಹುದ್ದೆಗಳಿಗೆ ಇವರೇ ಮಾಡ್ಕೋತಾ ಇದ್ದಾರೆ, ಇವಾಗ ತುಂಬಿಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ಸಹಶಿಕ್ಷಕರು, ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ನೇಮಕಾತಿ, ನಿವೃತ್ತಿಯಾದ ದಿನಾಂಕ 1/12/2017. ಈಗ ಮೀಸಲಾತಿ ನೋಡಬಹುದು, ಪರಿಶಿಷ್ಟ ಜಾತಿಯವರನ್ನು ಇವರು ತುಂಬಿಕೊಳ್ತಾ ಇದ್ದಾರೆ. ನಂತರ ಆಂಗ್ಲ ಭಾಷಾ ಸಹ ಶಿಕ್ಷಕ ಹುದ್ದೆಗೆ ನೇಮಕಾತಿ 1/6/2019 ಇವರು ನಿವೃತ್ತಿಯಾಗಿದೆ. ಈ ಒಂದು ಹುದ್ದೆಗೆ ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇವರು ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ನಂತರ ವಿಜ್ಞಾನ CBI ಮರಾಠಿ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಯು 1/2/2022 ನಿವೃತ್ತಿಯಾಗಿದೆ. ಇಲ್ಲಿ ಯಾವುದೇ ರೀತಿ ಮೀಸಲಾತಿಯನ್ನು ಕೂಡ ನೀವು ಇಲ್ಲಿ ಕೊಟ್ಟಿರುವುದಿಲ್ಲ. ಅರ್ಹ ಅಭ್ಯರ್ಥಿಗಳು ದಿನಾಂಕ 28/5/2026 ಪೂರ್ವ ಅರ್ಜಿಗಳನ್ನು ನೀವೇ ಮಾಡಬೇಕಂದ್ರೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಡಕಲಾಟ ಶಿಕ್ಷಣ ಸಂಸ್ಥೆ, ಕಡಕಲಾಟ, ತಾಲೂಕು ಚಿಕ್ಕೋಡಿ 5/9/1/228 ಇವರಿಗೆ ನೀವೇ ಮಾಡಬೇಕಂದ್ರೆ ಸಲ್ಲಿಸಬೇಕು. ಶೈಕ್ಷಣಿಕ ನಕಲು ಪ್ರತಿಗಳೊಂದಿಗೆ ಶನಿವಾರ ಅಂದರೆ ದಿನಾಂಕ 30/5/2026 ಶಾಲೆಯ ಕಚೇರಿಯಲ್ಲಿ 10:30 ನೀವೇ ಮಾಡಬೇಕು, ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಇಲ್ಲಿ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ CBSE ಮತ್ತು ಪದವಿ ಪೂರ್ವ ಕಾಲೇಜು ಲಿಂಗದಹಳ್ಳಿ, ಕೊಪ್ಪಳದಲ್ಲಿ ಕಂಡು ಬರ್ತಾ ಇದೆ. ನೋಡಬಹುದು 2026-27 ಸಾಲಿಗೆ ಅತಿಥಿ ಶಿಕ್ಷಕರ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದೆ. ಇದೊಂದು CBSE ಶಾಲೆಯಾಗಿದೆ. ಈ ಒಂದು ಶಾಲೆಗೆ 26-27 ಸಾಲಿಗೆ ಶಿಕ್ಷಕರ ಮತ್ತು ಉಪನ್ಯಾಸಕರನ್ನ ಈ ಸಂಸ್ಥೆ ಈ ಒಂದು ಕಾಲೇಜಲ್ಲಿ ಮಾಡ್ಕೊಳ್ತಾ ಇದೆ. ಮೊದಲಾಗಿ ನೀವು ಇಲ್ಲಿ ಗಮನಿಸಬಹುದು, ಕಾಲೇಜು ವಿಭಾಗಕ್ಕೆ ಬೇಕಾಗಿರುವ ಉಪನ್ಯಾಸಕರು ಇಂಗ್ಲಿಷ್ ಮೀಡಿಯಂನಲ್ಲಿ ಕೂಡ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿನ ನೋಡಬಹುದು, ರಸಾಯನಶಾಸ್ತ್ರ ಒಂದು ಹುದ್ದೆಗೆ ನೇಮಕಾತಿ, MSc ಬೇಡ ಆಗಿರಬೇಕು. ಭೌತಶಾಸ್ತ್ರ ಒಂದು ಹುದ್ದೆ, BSc MSc ಬೇಡ ಆಗಿರಬೇಕು. ಜೀವಶಾಸ್ತ್ರ ಒಂದು ಹುದ್ದೆ, MSc B.Ed. ಇಂಗ್ಲೀಷ್ ಕೂಡ ಅದು ಒಂದು ಹುದ್ದೆ, MA ಬೇಡ ಆಗಿರಬೇಕು. ನಂತರ ಇಲ್ಲಿ ಶಾಲಾ ವಿಭಾಗಕ್ಕೆ ಬೇಕಾಗಿರೋ ಶಿಕ್ಷಕರು ಇಲ್ಲಿ ಕೂಡ ನೀವು ಇಲ್ಲಿ ಇಂಗ್ಲೀಷ್ನಲ್ಲೇ ಕೂಡ ಬೋಧನೆಯನ್ನು ಮಾಡಬೇಕಾಗುತ್ತದೆ. ನೋಡ್ಬೋದು. ಮೊದಲನೇದಾಗಿ ಸಮಾನ ವಿಜ್ಞಾನ ಶಿಕ್ಷಕರು 2 ಹುದ್ದೆ, MA ಅಥವಾ BA ಬೇಡ ಆಗಿರಬೇಕು. ಗಣಕಯಂತ್ರ ವಿಜ್ಞಾನ ಒಂದು ಹುದ್ದೆ, MTech ಅಥವಾ MCA ಆಗಿರಬೇಕು. ಕನ್ನಡ ಒಂದು ಹುದ್ದೆ, MA ಅಥವಾ BA ಬೇಡ ಆಗಿರಬೇಕು. ಇಂಗ್ಲೀಷ್ ಒಂದು ಹುದ್ದೆ, MA ಅಥವಾ BA ಬೇಡ ಆಗಿರಬೇಕು. ವಿಜ್ಞಾನ 2 ಹುದ್ದೆ, MSc BSc ಬೇಡ ಆಗಿರಬೇಕು. ಗಣಿತ ಒಂದು ಹುದ್ದೆ, MSc BS ಬೇಡ ಆಗಿರಬೇಕು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 26/5/2026. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಇಮೇಲ್ ಮೂಲಕ ನೀವೇ ಮಾಡಬೇಕು, ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಆ ಸಂಸ್ಥೆ ಇಮೇಲ್ ಕೂಡ ನಿಮ್ಮ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಬಹುದು. ಬಾಯ್ಸ್ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಹುಬ್ಬಳ್ಳಿಯಲ್ಲಿ ಪ್ರೀ ಸ್ಕೂಲ್ ಟೀಚರ್ಸ್ಗಳಿಗೆ. ನಂತರ ನೋಡಬಹುದು, ಇದು ಗಾಂಧಿನಗರ ಧಾರವಾಡದಲ್ಲಿ ಈ ಒಂದು ಹಾಸ್ಟೆಲ್ ವಾರ್ಡನ್ ಮತ್ತು ಪ್ರೀ ಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಕೃಪಾನಿಧಿ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಟ್ ಒಂದು ಸಂಸ್ಥೆ ನೇಮಕಾತಿ, ಒಂದು ಸಂಸ್ಥೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ನೋಡಬಹುದು, ಅಪ್ಕಮಿಂಗ್ ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಒಂದು ಹುದ್ದೆಗೆ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆಗೆ ನೀವು PhD ಕೂಡ ಆಗಿರಬೇಕು. ಇಂಜಿನಿಯರಿಂಗ್ ಮತ್ತು ಇಲ್ಲಿ ಟೆಕ್ನಾಲಜಿಯಲ್ಲಿ 15 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇಲ್ಲಿ ಕೂಡ ನೀವು ಅನೇಕ ಒಂದು CS ಆಗಿರ್ಬೋದು, CS, AI, MI, ECS, EE, ನಂತರ ಫಿಸಿಕಲ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಹ್ಯುಮ್ಯಾನಿಟೀಸ್, ಮೆಕ್ಯಾನಿಕಲ್ ಕನ್ನಡ ಒಂದು ಸಬ್ಜೆಕ್ಟ್ನಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ PhD ಕೂಡ ಆಗಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಮಾಸ್ಟರ್ಗಳಿಗೆ. ನಂತರ ಇಲ್ಲಿ ಅದರ್ ಸ್ಟಾಫ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಅಕೌಂಟೆಂಟ್ ಆಗಿರ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆ ಆಗಿರ್ಬೋದು, ಕ್ವಾಲಿಟಿ ಅನಾಲಿಟಿಕ್ ಆಗಿರ್ಬೋದು, ಫೆಸಿಲಿಟಿ ಮ್ಯಾನೇಜರ್, ಮಾರ್ಕೆಟಿಂಗ್ ಆಫೀಸರ್, ಅಡ್ಮಿಷನ್ ಆಫೀಸರ್, ಲೈಬ್ರರಿ ಲ್ಯಾಬ್ ಇನ್ಸ್ಟ್ರಕ್ಟರ್, ಸಿಸ್ಟಮ್ ಅನಾಲಿಟಿಕ್ ಮತ್ತು ಸಿಸ್ಟಮ್ ಅಡ್ಮಿನ್, ಲ್ಯಾಬ್ ಟೆಕ್ನಿಷಿಯನ್ಸ್, ಆಫೀಸ್ ಅಸಿಸ್ಟೆಂಟ್, ಕ್ಲರ್ಕ್ ಮತ್ತು ರಿಸೆಪ್ಷನಿಸ್ಟ್ ಹುದ್ದೆಗೆ ಇವರೇ ಮಾಡ್ಕೊಳ್ತಾರೆ. ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಕೂಡ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ನಾನ್ ಟೀಚಿಂಗ್ ಹುದ್ದೆಗಳಿಗೆ ನೀವು ಏನು ಮಾಡಬೇಕು, ಮಿನಿಮಮ್ ಅಂದರೆ 2 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಈ ಸಂಸ್ಥೆ ಕೇಳ್ತಾ ಇದೆ. ಕೃಪಾನಿಧಿ ಕಾಲೇಜ್ ಆಫ್ ದ ಮ್ಯಾನೇಜ್ಮೆಂಟಲ್ಲಿ ಕೂಡ ಹಲವಾರು ಸಹಾಯಕ ಪ್ರಾಧ್ಯಾಪಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ. ಅಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಅಲ್ಲಿ ನೋಡಬಹುದು ಬಿಸ್ನೆಸ್ ಅನಾಲಿಟಿಕ್ ಮತ್ತು ಮಾರ್ಕೆಟಿಂಗ್ ಸಪ್ಲೈ ಚೈನ್ ನೋಡಬಹುದು. ಇಲ್ಲಿ ಅಷ್ಟು ಹುದ್ದೆಗೆ
ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು PhD ಕೂಡ ಮಾಡಿರಬೇಕು. ಅದೇ ರೀತಿಯಾಗಿ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು. ಅದೇ ರೀತಿಯಾಗಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆಗೆ ನೀವು ಕೂಡ ಇಲ್ಲಿ CEO ಮತ್ತು PhD ಕೂಡ ಆಗಿರಬೇಕಾಗುತ್ತದೆ. ನೋಡಬಹುದು ಈ ಒಂದು ಸಂಸ್ಥೆಯಲ್ಲಿ ಆಯ್ಕೆ ಆದವರಿಗೆ ಅಂದರೆ AICTE ಅಂದರೆ ಒಂದು UGC ಸ್ಕೇಲ್ ಕೂಡ ಈ ಸಂಸ್ಥೆ ನಿಮಗೆ ಇಲ್ಲಿ ನೀಡ್ತಾ ಇದೆ. ನೀವು ಈ ಒಂದು ಹುದ್ದೆಗೆ ಅರ್ಜಿ ಕೂಡ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಎಲ್ಲ ರೆಸ್ಯೂಮನ್ನು ಕೂಡ ಆ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವಿದ್ಯಾಲಯ ಇದೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೊಂದು ಸಂಸ್ಥೆಯು ಹಲವಾರು ಒಂದು ನೋಡಬಹುದು 16 ಜೈನ್ಸ್ ಚರ್ಚ್ ಕ್ರಾಸ್ ರೋಡ್ ಬೆಂಗಳೂರು ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಹಲವಾರು ಶಿಕ್ಷಕರ ನೇಮಕಾತಿ ಅಂದರೆ ಗ್ರಾಜುಯೇಟ್ ಮತ್ತು ಬೇಡ ಅಂತ ಶಿಕ್ಷಕರನ್ನ ಮತ್ತು ಪ್ರೀ ಪ್ರೈಮರಿ ಮತ್ತು ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಲೆವೆಲ್ಗಳಿಗೆ ಶಿಕ್ಷಕರ ನೇಮಕಾತಿ MCom BCom ಗ್ರಾಜುಯೇಟ್ ವಿತ್ ಎಕ್ಸ್ಪೀರಿಯನ್ಸ್ ಹೊಂದುವಂತಹ ಅಕೌಂಟೆಂಟ್ ಮತ್ತು ಫಿನಾನ್ಸ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 45 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಟೀಚರ್ಸ್ ನೋಡಬಹುದು ಹೈಸ್ಕೂಲು ಸೈನ್ಸು ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಪ್ರೈಮರಿ ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು ಫೀಮೇಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ಅಡ್ಮಿನ್ ಅಸಿಸ್ಟೆಂಟ್ ಹುದ್ದೆಗೆ ಈ ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾರೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಆ ಸಂಸ್ಥೆ ಇಮೇಲ್ಗೆ ರವಾನಿಸಿಕೊಂಡು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಕೀತನ ಉತ್ತರಹಳ್ಳಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಈ ಒಂದು ಸಂಸ್ಥೆಯಲ್ಲಿ ಕೂಡ ನೋಡಬಹುದು ಹೈಸ್ಕೂಲ್ಗೆ ನೇಮಕಾತಿಯಲ್ಲಿ ಕೂಡ ಸೋಷಿಯಲ್ ಇಂಗ್ಲಿಷ್ ಹಿಂದಿ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಸಂಸ್ಥೆಯು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕಿಸಿ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಬಿಬಿಕು ವಿದ್ಯಾಲಯ ವತಿಯಿಂದ ನೇಮಕಾತಿ ನೋಡಬಹುದು ಅಲ್ಲನಹಳ್ಳಿ ಎಕ್ಸ್ಟರ್ನ್ ಮೈಸೂರು. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ನೇಮಕಾತಿ ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ ಸೈನ್ಸ್ ಟೀಚರ್ಗೆ ನೇಮಕಾತಿ ಮ್ಯಾಥಮೆಟಿಕ್ಸ್ ಟೀಚರ್ಗೆ ನರ್ಸರಿ ಟೀಚರ್ಗೆ ಟೀಚರ್ಗೆ ನಂತರ ಇಲ್ಲಿ ಪ್ಯೂರ್ ಹುದ್ದೆಗೆ ನೇಮಕಾತಿ ಸಂಸ್ಥೆ ಮಾಡ್ಕೋದು. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ BEd ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು ಹಳೆ ಸೀಗೆ ಬಾಗಿ ಭದ್ರಾವತಿಯಲ್ಲಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ನೋಡಬಹುದು ಹುದ್ದೆ ಹೆಸರು ನೋಡಬಹುದು ಮೊದಲಾಗಿ ಉಪನ್ಯಾಸಕರು ಗಣಿತ ಹುದ್ದೆಗೆ ನೇಮಕಾತಿ MSc ಗಣಿತ ಮತ್ತು MEd ಪದವಿ ಜೊತೆಗೆ 55 ಅಂಕಕ್ಕೂ ಕೂಡ ನೀವು ಮಾಡಬೇಕು ಇಲ್ಲಿ ಪಡೆದಿರಬೇಕಾಗುತ್ತದೆ. ಒಂದು ಹುದ್ದೆಗೆ ನೇಮಕಾತಿ ಕನಿಷ್ಠ ಅನುಭವ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಈ ಸಂಸ್ಥೆ ಕೇಳ್ತಾ ಇದೆ. ನಂತರ ಉಪನ್ಯಾಸಕರು ಶಿಕ್ಷಣಶಾಸ್ತ್ರ MA ಶಿಕ್ಷಣಶಾಸ್ತ್ರ ತತ್ವಶಾಸ್ತ್ರ ಮನಃಶಾಸ್ತ್ರ ಮತ್ತು MEdನಲ್ಲಿ ಪದವಿ ನೀವು ಎಷ್ಟು 55 ಅಂಕಗಳನ್ನು ಪಡೆದಿರಬೇಕು. ಒಂದು ಹುದ್ದೆಗೆ ನೇಮಕಾತಿ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಉಪನ್ಯಾಸಕರು ವಾಣಿಜ್ಯ ಶಾಸ್ತ್ರ MCom ವಾಣಿಜ್ಯ MEd ಅಥವಾ ಕನಿಷ್ಠ 55% ಅಂಕಗಳನ್ನು ಪಡೆದಿರಬೇಕು. ಒಂದು ಹುದ್ದೆಗೆ ಕನಿಷ್ಠ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಉಪನ್ಯಾಸಕರು ಇಂಗ್ಲಿಷ್ ಹುದ್ದೆಗೆ ನೇಮಕಾತಿ MA ಇಂಗ್ಲಿಷ್ MEd ಕನಿಷ್ಠ ಇಲ್ಲಿ 55 ಅಂಕಗಳನ್ನು ಪಡೆದಿರಬೇಕು. ಒಂದು ಹುದ್ದೆ ಕನಿಷ್ಠ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಸಂಸ್ಥೆ ಕೇಳ್ತಾ ಇದೆ. ನಂತರ ನೋಡಬಹುದು ಉಪನ್ಯಾಸಕರು ಕನ್ನಡ MA ಕನ್ನಡ ಆಗಿರಬೇಕು. ನಂತರಲ್ಲೇ MEd ಪದವಿ ಕೂಡ ಆಗಿರಬೇಕು. ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಮೇಲ್ಕಂಡ ಹುದ್ದೆಗಳಿಗೆ ನೀಟ್ ಕೆಸೆಟ್ ಮತ್ತು PhD ಕೂಡ ಮಾಡ್ತಾ ಇದ್ದಾರೆ. ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. NCET ನಿಯಮಾವಳಿ ಪ್ರಕಾರ ಹುದ್ದೆಗಳನ್ನ ಮಾಡ್ತಾ ಇವರು ಭರ್ತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ತಮ್ಮ ವಿದ್ಯಾರ್ಥಿ ಅನುಭವ ಮತ್ತು ವಿಳಾಸ ಮತ್ತು ಫೋನ್ ನಂಬರ್ ಕೂಡ ನೀವೇ ಮಾಡಬೇಕು. ಅಂದರೆ ಎಲ್ಲ ದೃಢೀಕೃತ ಒಂದು ನಕಲ ಪ್ರತಿಯನ್ನು ಗೌರವ ಕಾರ್ಯದರ್ಶಿ ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನ್ ಟ್ರಸ್ಟ್ ಹಳೆ ಸೀಗೆ ಭಾಗಿ ಭದ್ರಾವತಿ ಇವರಿಗೆ ನೀವೇ ಮಾಡಬೇಕು. ದಿನಾಂಕ 22/5/2026 ಒಳಗಾಗಿ ಖುದ್ದಿ ಅಥವಾ ಅಂಚೆ ಮುಖಾಂತರ ತಲುಪುವಂತೆ ನೀವೇ ಮಾಡಬೇಕು. ಅರ್ಜಿಯನ್ನು ಕೂಡ ಆ ಸಂಸ್ಥೆಯ ಒಂದು ಕಾರ್ಯದರ್ಶಿಗೆ ನೀವು ಈ ಕೂಡಲೇ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಯ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇದೊಂದು BEd ಮಹಾವಿದ್ಯಾಲಯದಲ್ಲಿ ಬೋಧನೆ ಮಾಡಲು ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ ಶಿಕ್ಷಣ ಸಂಸ್ಥೆಯು. ಈ ಕೂಡಲೇ ಅರ್ಜಿ ಕೂಡ ಸಲ್ಲಿಸಬಹುದು. ಪ್ರಾಥಮಿಕ ಶಾಲೆ ಓಜಿನಹಳ್ಳಿ ರಸ್ತೆ ಭಾಗ್ಯನಗರ ತಾಲೂಕು ಮತ್ತು ಜಿಲ್ಲೆ ಕೊಪ್ಪಳದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ಳಿ. ಇದೊಂದು CBSE ಶಾಲೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲಾಗಿ TCT ಮತ್ತು PCT ಶಿಕ್ಷಣದಲ್ಲಿ ಕೂಡ ಇಲ್ಲಿ ಗಣಿತ ನೋಡಬಹುದು ಒಂದು ಹುದ್ದೆಗೆ ನೇಮಕಾತಿ 4 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಂಗ್ಲ ಕೂಡ ಅದು ಒಂದು ಹುದ್ದೆ 4 ವರ್ಷ ಟೀಚಿಂಗ್ ಸಮಾಜ ವಿಜ್ಞಾನ ಅದು ಒಂದು ಹುದ್ದೆ 4 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಈ ಒಂದು ಹುದ್ದೆಗಳಿಗೆ ಸಂಬಂಧಿತ ವಿಷಯದಲ್ಲಿ BEd ಮತ್ತು DEd ಆದಂತಹ ಅಭ್ಯರ್ಥಿ ಮತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿಯಾದಂಥ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಇನ್ನು TCT ಮತ್ತು PG ಸೆಕ್ಷನ್ ಕೂಡ ಕಂಪ್ಯೂಟರ್ ಲ್ಯಾಬ್ ಬೋಧಕರು ನಂತರ ಸ್ಪೋಕನ್ ಇಂಗ್ಲಿಷ್ ಬೋಧಕರು ತಲಾ ಒಂದೊಂದು ಹುದ್ದೆಗೆ ನೇಮಕಾತಿ 2 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸಂಬಂಧಿತ ವಿಷಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೂಡ ಇಲ್ಲಿ ಆಗಿರಬೇಕಾಗುತ್ತದೆ. ಇಲ್ಲಿ ನೋಡಬಹುದು ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕಾಗುತ್ತದೆ. ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನ ಇರಬೇಕಾಗುತ್ತದೆ. ಆಕರ್ಷಕ ವೇತನವನ್ನು ಈ ಸಂಸ್ಥೆ ನೀಡುತ್ತಾ ಇದೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆಯ ಒಂದು ಪ್ರಾಂಶುಪಾಲರ ಒಂದು ಇಮೇಲ್ಗೆ ನೀವು ಈ ಕೂಡಲೇ ಒಂದು
ರವಾನಿಸಬೇಕು. ಅರ್ಜಿ ಸಲ್ಲಿಸಲು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮೆಯನ್ನು ನೀವು ರವಾನಿಸಬಹುದು. ಹೆಚ್ಚಿನ ಮಾಹಿತಿಯಾಗಿ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಜಪಾನ್ ಕಾಸ್ಮೋನಿಕೇತನ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ನೋಡಬಹುದು, ಬುರ್ನಾಪುರ ತಾಲೂಕು ವಿಜಯಪುರ ಜಿಲ್ಲಾ ವಿಜಯಪುರದಲ್ಲಿ ಕೂಡ ಈ ಒಂದು ಸಂಸ್ಥೆ ನೇಮಕಾತಿ. ಇಲ್ಲಿ ಕೂಡ ಶಿಕ್ಷಕ ಮತ್ತು ಶಿಕ್ಷಕ ಬೇಕಾಗಂತೆ ನಮ್ಮ ಸಮಿತಿ ವತಿಯಿಂದ ನಡೆಯುತ್ತಿರೋ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಕೆಳಗಿನ ಶಿಕ್ಷಕರು ಇವರೇ ಮಾಡ್ಕೊತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊತಾ ಇದ್ದಾರೆ ನೋಡಬಹುದು. ಸಹಶಿಕ್ಷಕ ಕಲಾ ಇಲ್ಲಿ ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ. ಒಂದು ಹುದ್ದೆ BA BEd ಆಗಿರಬೇಕು. 6 ರಿಂದ 10 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ 6 ರಿಂದ 10ನೇ ತರಗತಿ ನೀವೇ ಮಾಡಬೇಕಾ ಬೋಧನೆ ಮಾಡಬೇಕಾಗುತ್ತದೆ. ಸಹಶಿಕ್ಷಕರು ಕನ್ನಡ ಅದು ಒಂದು ಹುದ್ದೆ BA BEd ಆಗಿರಬೇಕು. 6 ರಿಂದ 10 ಬೋಧನೆ ಮಾಡಬೇಕಾಗುತ್ತದೆ. ಸಹಶಿಕ್ಷಕರು PCM ಒಂದು ಹುದ್ದೆ, MSc BEd ಆಗಿರಬೇಕು. ಸಹಶಿಕ್ಷಕರು ವಿಜ್ಞಾನ CBZ ಆಗಿರಬೇಕು ಒಂದು ಹುದ್ದೆಗೆ. ಇಲ್ಲಿ BSc BEd ಆಗಿರಬೇಕು. ದೈಹಿಕ ಶಿಕ್ಷಕನ ಹುದ್ದೆಗೆ ನೇಮಕ ಒಂದು ಹುದ್ದೆ, BPEd ಆಗಿರಬೇಕು. ನಂತರ ಸಹಶಿಕ್ಷಕರು ಹಿಂದಿ ಅದು ಒಂದು ಹುದ್ದೆ ನೋಡಬಹುದು. HSSSI ಒಂದು ಅಧ್ಯಯನ ಆಗಿರಬೇಕು. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಅರ್ಜಿಯನ್ನು ಕೂಡ ನೀವು ಸಂದರ್ಶನ ದಿನಾಂಕವನ್ನು ಫೋನ್ ಮುಖಾಂತರ ಮಾಡಬಹುದು ಅಂದರೆ ನಿಮ್ಮನ್ನು ಇವರು ತಿಳಿಸ್ಕೊಳ್ತಾ ಇದ್ದಾರೆ. ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಆಕರ್ಷಕ ವೇತನ ಮತ್ತು ವಸತಿ ಸೌಲಭ್ಯವನ್ನು ಕೂಡ ಈ ಸಂಸ್ಥೆ ನಿಮಗೆ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. PU ಕಾಲೇಜು ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಪಾರ್ಟ್ ಟೈಮ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. PGX ಪಾರ್ಟ್ ಟೈಮ್ ಆಗಿರುತ್ತದೆ. ಇಂಗ್ಲೀಷ್, ಫ್ರೆಂಚ್, ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ. ಲೊಕೇಶನ್ ಮಾರತನಹಳ್ಳಿ, ಸರ್ಜಾಪುರ ರೋಡ್, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಮಿಡಿಯೇಟ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ನೇಮಕಾತಿ ಮಾಡ್ಕೊಂಡು ನೋಡಬಹುದು. ಹುಲಿಸನಹಳ್ಳಿ, ತುಮಕೂರಲ್ಲಿ ಕಂಡು ಬರ್ತಾ ಇದೆ ಸಂಸ್ಥೆ. ಇಲ್ಲಿ ಕೂಡ ಅಡ್ಮಿಷನ್ ಕೌನ್ಸಲ್, ಸ್ಕೂಲ್ ಅಡ್ಮಿಷನ್, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಟೀಚರ್, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್, ಮ್ಯೂಸಿಕ್ ಟೀಚರ್, ಫ್ರಂಟ್ ಡೆಸ್ಕ್ ಎಕ್ಸಿಕ್ಯೂಟಿವ್ ಮತ್ತು ರಿಸೆಪ್ಷನ್ ಹುದ್ದೆಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತದೆ. ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ರವಾನಿಸಬೇಕಾಗುತ್ತದೆ. ಇವರೇ ಮಾಡ್ಕೊಳ್ತಾರೆ, ನೇಮಕಾತಿ ಮಾಡ್ಕೊಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಅತಿಥಿ ಶಿಕ್ಷಕ ನೇಮಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನೋಡಬಹುದು. ಶಾಲೆ ಹೆಸರು ನೋಡಬಹುದು, ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ, ತುಮರಿಕೊಪ್ಪ, ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಡಗಿ ತಾಲೂಕು ತುಮರಿಕೊಪ್ಪದ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಶಾಲೆಗೆ 2026-27ನೇ ಸಾಲ ಶೈಕ್ಷಣಿಕ ವರ್ಷ ಅಂದರೆ 1/6/2026 ರಿಂದ 10/4/2027ವರೆಗೆ 1 ರಿಂದ 6ನೇ ತರಗತಿಯಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳಿಗೆ ವಿದ್ಯಾರ್ಥಿ ಮಾತ್ರ ಇಲ್ಲಿ ಇವರು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆಯಲ್ಲಿ. ಈ ಒಂದು ಹುದ್ದೆಗೆ ನೀವು PUC DEd ಆಗಿರಬೇಕು. ಕನಿಷ್ಠ ವಿದ್ಯಾರ್ಹತೆ ಮೆರಿಟ್ ಆಧಾರದ ಮೇಲೆ ಇವರು ನಿಮ್ಮ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. TET ಪಾಸ್ ಆದಂಥ ಅಭ್ಯರ್ಥಿ ಮೊದಲ ಆದ್ಯತೆಯನ್ನು ಸಂಸ್ಥೆಯಲ್ಲಿ ನೀಡ್ತಾ ಇದ್ದಾರೆ. ಅತಿಥಿ ಶಿಕ್ಷಕರು ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿ ಹೊಂದಲಿ ಈ ಹುದ್ದೆಯನ್ನು ಕಾರ್ಯನಿರ್ವಹಿಸುತ್ತಾ ಅತಿಥಿ ಶಿಕ್ಷಕರು ಕರ್ತವ್ಯದಿಂದ ಬಿಡುಗಡೆ ಆಗುತ್ತದೆ. ನೋಡ್ರಿ, ಅತಿಥಿ ಶಿಕ್ಷಕರಿಗೆ ಮಾಸಿಕ ವೇತನ 10,500ಗಳ ಗೌರವ ಜೊತೆಗೆ ಮಾಸ್ಟರ್ ಆನ್ ಡ್ಯೂಟಿ ಭತ್ಯೆ 3,150 ರೂಪಾಯಿ ನೀಡ್ತಾ ಇದ್ದಾರೆ. ಒಟ್ಟು ಸಾರಿಗೆ ಭತ್ಯೆ ಕೂಡ 3,000 ಈ ಸಂಸ್ಥೆ ನೀಡ್ತಾ ಇದೆ. ಒಟ್ಟು 16,650 ರೂಪಾಯಿ ನಿಮ್ಮನ್ನು ಇವರು ವೇತನವನ್ನು ನೀಡ್ತಾ ಇದ್ದಾರೆ. ಅತಿಥಿ ಶಿಕ್ಷಕರಾಗಿ ನೇಮಕೊಂಡ ಪ್ರತಿಯೊಬ್ಬ ಶಿಕ್ಷಕರು ದಿನಕ್ಕೊಬ್ಬರಂತೆ ಮಾಸ್ಟರ್ ಆನ್ ಡ್ಯೂಟಿ ಮಾಡಲೇಬೇಕಾಗುತ್ತದೆ ನೋಡಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸಹಾಯಕ ನಿರ್ದೇಶಕ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಬೆಟ್ಟದ ಮಲ್ಲೇಶ್ವರ ನಗರ, ಅಗ್ನಿಶಾಮಕ ಠಾಣೆ ಪಕ್ಕ, ಬ್ಯಾಡಗಿ ಈ ವಿಳಾಪತಕ್ಕದ್ದು ದಿನಾಂಕ 25/5/2020 ಸಾಯಂಕಾಲ 5 ಗಂಟೆ ಒಳಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕು. ಕಚೇರಿ ಒಂದು ದೂರ ನೋಡಬಹುದು. ಆ ಸಂಸ್ಥೆ ವಾಟ್ಸಪ್ ನಂಬರ್ಗೆ ನೀವು ಮಾಹಿತಿ ಪಡ್ಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವತಿಯಿಂದ ನೇಮಕಾತಿ ಶಿವಮೊಗ್ಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ನೋಡ್ಬೋದು. CBA ಸ್ಕೂಲ್ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಶಿವಮೊಗ್ಗ ಕರ್ನಾಟಕ. 3 ಇಯರ್ ಆಫ್ ಪ್ರಿನ್ಸಿಪಲ್ ಹುದ್ದೆ ವೀಕ್ಷಿಸಬೇಕು. ಸ್ನಾತಕೋತ್ತರ ಪದವಿ BEd ಕೂಡ ಆಗಿರಬೇಕು. ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ವಾಟ್ಸಪ್ ನಂಬರ್ಗೆ, ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ರವಾನಿಸಬಹುದು. ವಿಳಾಸ ನೋಡ್ಬೋದು, ಮಲ್ಲಿಗನಹಳ್ಳಿ, ಆರ್ಟ್ ಬಿಹಾರಿ ವಾಜಪೇಯಿ ಲಾಹೌಟ್, ಶಿವಮೊಗ್ಗ ಕರ್ನಾಟಕ 577205ಕ್ಕೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ನೇಮಕಾತಿ ಮಾಡ್ಕೊಳ್ತಾ ಪುರುಷ ಅಭ್ಯರ್ಥಿಗಳಿಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಗಮನಿಸಬಹುದು ನೋಡಬಹುದು. ಮಿನಿಮಮ್ 2 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. BPEd ಆಗಿರಬೇಕಾಗುತ್ತದೆ. RMS ಇಂಟರ್ನ್ಯಾಷನಲ್ ಸ್ಕೂಲ್ ನೋಡಬಹುದು. ಈ ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಶನ್ಶೈನ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಈ ಒಂದು ಸಂಸ್ಥೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ. ಇಲ್ಲಿ ಕೂಡ ನೀಟ್ ಮತ್ತು JEE ಫ್ಯಾಕಲ್ಟಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋಲಜಿ ಒಂದು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ. ಸ್ಯಾಲ್ರಿ ನೋಡಬಹುದು, ಅಪ್ ಟು 50 ಲ್ಯಾಕ್ವರೆಗೆ ಸ್ಯಾಲ್ರಿ ನೀಡ್ತಾ ಇದ್ದಾರೆ. ಮಾಸ್ಟರ್ ಡಿಗ್ರಿ ಆಗಿರಬೇಕು BTechನಲ್ಲಿ. ಅದೇ ರೀತಿಯಾಗಿ ಆಯಾ ಸಬ್ಜೆಕ್ಟ್ನಲ್ಲಿ ನೀವು ನೀಟ್ ಮತ್ತು JEEಗಳ ಬಗ್ಗೆ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಸೆಂಟರ್ ಹೆಡ್ ಹುದ್ದೆಗೆ ನೇಮಕಾತಿ. ಸ್ಯಾಲ್ರಿ ನೋಡಬಹುದು. ವಾರ್ಷಿಕ ಆದಾಯ
6 ಲಕ್ಷ ಒಂದು ಸ್ಯಾಲರಿ ಪ್ಯಾಕೇಜ್ ಕೂಡ ನೀಡ್ತಾ ಇದ್ದಾರೆ. ಎಲಿಜಿಬಿಲಿಟಿ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಡ್ಮಿನಿಸ್ಟ್ರೇಷನ್ ಒಂದು ಡಿಪಾರ್ಟ್ಮೆಂಟ್ನಲ್ಲಿ. ವಾಲ್ಕನ್ ಇಂಟರ್ವ್ಯೂ ನೋಡ್ಬೋದು. ಗುಲ್ಬರ್ಗಾದಲ್ಲಿ ಈ ಒಂದು ವಾಲ್ಕನ್ ಇಂಟರ್ವ್ಯೂ ಇಲ್ಲಿ ಇವರು ಮಾಡ್ಕೋತಾರೆ. ಡೇಟ್ 24 ಮೇ 2020 ಸಂಡೇ ಆಗಿದೆ. ಟೈಮ್ ನೋಡ್ಬೋದು 9:30 ಸಂಜೆ 4 ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಜಾಬ್ ನೋಡ್ಬೋದು. ಶಶಿನ್ ನೋಬೆಲ್ ಇಂಡಿಪೆಂಡೆಂಟ್ PU ಕಾಲೇಜ್ ಗುಲ್ಬರ್ಗಾ, ವಸಂತನಗರ ಅಪೋಸಿಟ್ ಹೋಟೆಲ್ ರಾಜ್ ರಾಜೇಶ್ವರಿ, MSK ಮಿಲ್ ರೋಡ್ ಅಪೋಸಿಟ್ ಗೌರ್ಮೆಂಟ್ ITI ನಾಗಾರ್ಜುನ ಕಲಬುರ್ಗಿ ಕರ್ನಾಟಕ. 5/8/5102 ನೀವೇ ಮಾಡಬೇಕಂದ್ರೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ನಂತರ ನೋಡ್ಬೋದು ಜಾಬ್ ಲೊಕೇಶನ್ ನೋಡ್ಬೋದು. ಅಕ್ರೋಸ್ ಬೀದರ್ ಡಿಸ್ಟ್ರಿಕ್ಟ್, ಗುಲ್ಬರ್ಗಾ, ವಿಜಯಪುರ, ಮಂಗಳೂರು, ತುಮಕೂರು, ಹಾಸನ, ಸಿಂಧನೂರು, ಹೊಸಪೇಟೆ, ವಾರಂಗಲ್, ಕುರ್ನೂರು, ನಂತರ ನೋಡ್ಬೋದು ಕೊಡಪ, ನಾಗಾಪುರ, ಜಲ್ನಾದಲ್ಲಿ ನೀವೇನು ಮಾಡಬೇಕಂದ್ರೆ ಈ ನೀಟ್ ಮತ್ತು JEE ನೀವೇ ಮಾಡಬೇಕು, ಬೋಧನೆಯನ್ನು ಮಾಡಬೇಕು ಆಯಾ ಶಿಕ್ಷಣ ಸಂಸ್ಥೆ ವತಿಯಿಂದ. ಹೆಚ್ಚಿನ ಮಾಹಿತಿಯ ಈ ಒಂದು QR ಕೋಡ್ ನೀವು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೈ ಕೂಡ ಮಾಡಬಹುದು. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇದೇ ರೀತಿ ಮಾಹಿತಿಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.